ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳು ಮುಂಬರೋ ಜುಲೈನಿಂದ ಜಾರಿಯಾಗಲಿವೆ ಅಂತ ಇದೀಗ ಕೇಂದ್ರ ಸರ್ಕಾರ ಹೇಳಿದೆ. ಈ ಹಿಂದೆ ರಾಷ್ಟ್ರಪತಿಗಳಿಂದ 2023ರ ಡಿಸೆಂಬರ್ನಲ್ಲಿ ಪಾಸಾಗಿದ್ದ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ಜುಲೈ 1ರಿಂದ ಜಾರಿಯಾಗಲಿವೆ. ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ ಐಪಿಸಿ ಕಾಯ್ದೆ 1860, 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಈ ಕಾಯ್ದೆಗಳನ್ನು ಈ 3 ಹೊಸ ಕಾಯ್ದೆಗಳು ರಿಪ್ಲೇಸ್ ಮಾಡಲಿವೆ. ಈ ಮೂಲಕ ಹಳೆ ಕಾನೂನುಗಳಿಗೆ ಕೆಲ ರಿಪೇರಿ ಕೆಲಸ ಮಾಡಲಾಗಿದೆ ಹಾಗೂ ಭಯೋತ್ಪಾದನೆಗೆ ಸೂಕ್ತವಾದ ವ್ಯಾಖ್ಯಾನವನ್ನು ಕೊಡಲಾಗಿದೆ. ರಾಜ್ಯದ ವಿರುದ್ಧ ಅಪರಾಧಗಳು ಅನ್ನೋ ಟೈಟಲ್ ಅಡಿಯಲ್ಲಿ ಹೊಸ ವಿಭಾಗವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮೊದಲನೇದಾಗಿ ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ಇದೀಗ ದೇಶದ್ರೋಹವನ್ನು ಈ ಕಾನೂನಿನಿಂದ ತೆಗೆದುಹಾಕಲಾಗಿದೆ. ಬದಲಾಗಿ ಪ್ರತ್ಯೇಕವಾದ ದಂಗೆ ಮತ್ತು ಭಾರತದ ಏಕತೆ ಮತ್ತು ಸಮಗ್ರತೆ ವಿರುದ್ಧದ ಕೃತ್ಯಗಳನ್ನು ದಂಡಿಸೋಕೆ ಹೊಸ ನಿಬಂಧನೆ ತರಲಾಗಿದೆ. ಅಪ್ರಾಪ್ತರ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ಗುಂಪು ಹತ್ಯೆಗೆ ಮರಣ ದಂಡನೆ ವಿಧಿಸಲಾಗುತ್ತೆ ಮೇಲೆ. ಹಾಗೆ ಮೊದಲ ಬಾರಿಗೆ ಕಮ್ಯುನಿಟಿ ಸರ್ವಿಸ್ಗಳನ್ನು ಕೂಡ ಒಂದು ಶಿಕ್ಷೆಯಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023ರ ಅಡಿಯಲ್ಲಿ ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ವಾದಗಳನ್ನು ಪೂರ್ಣಗೊಳಿಸಿದ 30 ದಿನಗಳ ಕಾಲಮಿತಿಯಲ್ಲಿ ತನಿಖೆ, ವಿಚಾರಣೆ ಮತ್ತು ತೀರ್ಪನ್ನು ಕೊಡಬೇಕು. ಅಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡೋದನ್ನು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕೊನೆಯದಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ರೆಕಾರ್ಡ್ಸ್, ಇಮೇಲ್, ಸರ್ವರ್ ಲಾಗ್ಸ್, ಕಂಪ್ಯೂಟರ್ಗಳು, ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, SMS, ವೆಬ್ಸೈಟ್ಗಳನ್ನು ಕೂಡ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಕೇಸ್ ಡೈರಿ, FIR, ಚಾರ್ಜ್ ಶೀಟ್ ಮತ್ತು ತೀರ್ಪು ಸೇರಿ ಎಲ್ಲ ರೆಕಾರ್ಡ್ಗಳನ್ನು ಡಿಜಿಟಲೀಕರಣ ಮಾಡಲಾಗುತ್ತೆ. ಅಂದಹಾಗೆ ಈ ಹಿಂದೆ ರಾಷ್ಟ್ರಪತಿಗಳಿಂದ 2023ರ ಡಿಸೆಂಬರ್ನಲ್ಲಿ ಈ 3 ಹೊಸ ಕಾನೂನುಗಳು ಪಾಸ್ ಆಗಿದ್ವು. ಏಕರೂಪ ನಾಗರಿಕ ಸಂಹಿತೆ ಅಥವಾ UCC ಬಿಲ್ ಉತ್ತರಾಖಂಡ್ನಲ್ಲಿ ಪಾಸ್ ಆದ ಬಳಿಕ ಇದೀಗ ಅಸ್ಸಾಂನಲ್ಲಿ ಸೌಂಡ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ 1935ರ ಮುಸ್ಲಿಂ ವಿವಾಹ ಹಾಗೂ ವಿಚ್ಛೇದನ ನೋಂದಣಿ ಕಾಯ್ದೆಯನ್ನು ಅಸ್ಸಾಂ ಸರ್ಕಾರ ಫೆಬ್ರವರಿ 23ನೇ ತಾರೀಕು ರದ್ದು ಮಾಡಿದೆ. ಆ ಮೂಲಕ UCC ಕಡೆಗೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಆಗಿದೆ. ಈಗ ಈ ಮುಸ್ಲಿಂ ಕಾಯ್ದೆ ರದ್ದತಿಗೆ ಅಸ್ಸಾಂ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಕೊಟ್ಟಿದೆ. ಇದನ್ನು ಖುದ್ದು CM ಹಿಮಂತ ಬಿಸ್ವಾ ಸರ್ಮಾ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ಅಸ್ಸಾಂ ಕ್ಯಾಬಿನೆಟ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಕಾನೂನುಬದ್ಧವಾಗಿ ವಧು ಮತ್ತು ವರರು 18 ಮತ್ತು 21 ತಲುಪದೇ ಇದ್ರೂ ಕೂಡ ವಿವಾಹ ನೋಂದಣಿಗೆ ಅವಕಾಶ ಮಾಡಿಕೊಡ್ತಾ ಇತ್ತು ಈ ಹಳೇದು ಕಾನೂನಿದು. ಅದನ್ನು ತೆಗೆದು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅಸ್ಸಾಂನಲ್ಲಿ ಬಾಲ್ಯ ವಿವಾಹ ತಡೆಯೋಕೆ ಮಹತ್ವದ ನಿರ್ಧಾರ ಅಂತ CM ಹೇಳಿದ್ದಾರೆ. ಈ ಮೂಲಕ ಮುಸ್ಲಿಮರು ತಮ್ಮ ವಿವಾಹ ಮತ್ತು ಡಿವೋರ್ಸ್ಗೆ ಸ್ವಯಂ ಪ್ರೇರಿತ ನೋಂದಣಿ ಮಾಡೋ ಹಾಗಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ನಿಷೇಧ ಹೇರಲಾಗುತ್ತೆ. ಅಷ್ಟೇ ಅಲ್ಲದೆ ಮುಸ್ಲಿಂ ಸಮುದಾಯದಲ್ಲಿ ವಿವಾಹ ಮತ್ತು ವಿಚ್ಛೇದನ ನೋಂದಾಯಿಸೋಕೆ ಲೈಸೆನ್ಸ್ ಹೊಂದಿರೋ ಮುಸ್ಲಿಂ ರಿಜಿಸ್ಟ್ರಾರ್ಗಳಿಗೆ ಇನ್ನು ಮುಂದೆ ಆ ಹಕ್ಕು ಇರೋದಿಲ್ಲ. ಈ ಕಾಯ್ದೆ ರದ್ದಾದ ಮೇಲೆ ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನ ನೋಂದಣಿಯನ್ನು ಅಸ್ಸಾಂನ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲೇ ಮಾಡಲಾಗುತ್ತೆ. ಅಂದರೆ ಸರ್ಕಾರದ ಕಡೆಯಿಂದನೇ ಮಾಡಲಾಗುತ್ತೆ. ಜೊತೆಗೆ ಪ್ರಮುಖವಾಗಿ ವಧುವಿಗೆ 18 ವರ್ಷ ಮತ್ತು ವರನಿಗೆ 21 ವರ್ಷ ಪೂರ್ತಿಯಾಗದೆ ಮದುವೆ ಆಗೋ ಹಾಗಿಲ್ಲ. ಬೇರೆಲ್ಲರಿಗೂ ಏನು ರೂಲ್ಸ್ ಇದೆಯೋ ಇವರಿಗೂ ಅದೇ ಅನ್ವಯ ಆಗುತ್ತೆ ಇನ್ಮೇಲೆ. ಸೊ ಮೇಲ್ನೋಟಕ್ಕೆ ಇದು UCCಗೆ ಮೊದಲ ಹೆಜ್ಜೆ ರೀತಿ ಕಾಣಿಸ್ತಾ ಇದೆ. ಅಸ್ಸಾಂನಲ್ಲಿ UCC ಬಿಲ್ ಅನ್ನ ಸ್ವಾಗತ ಮಾಡೋಕೆ ಹಿಮಂತ ಬಿಸ್ವಾ ಸರ್ಮಾ ತಯಾರಿ ನಡೆಸ್ತಿರೋ ತರ ಕಾಣಿಸ್ತಾ ಇದೆ. ಅಸ್ಸಾಂನ CM ಆದಾಗಿನಿಂದ UCC ಪಾಸ್ ಮಾಡೋದು ಅವರ ಮೇನ್ ಅಜೆಂಡಾ ಆಗಿತ್ತು. ಇತ್ತೀಚೆಗಷ್ಟೇ ಅಸ್ಸಾಂನಲ್ಲಿ ಬಹುಪತ್ನಿತ್ವ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅಷ್ಟೇ ಅಲ್ಲದೆ ದೇಶದಲ್ಲಿ ಉತ್ತರಾಖಂಡ್ ಮತ್ತು ಗುಜರಾತ್ ನಂತರ UCC ಬಿಲ್ ಇಂಪ್ಲಿಮೆಂಟ್ ಮಾಡೋ ರಾಜ್ಯ ಅಸ್ಸಾಂ ಅಂತ ಪದೇ ಪದೇ ಹೇಳ್ತಾ ಬಂದಿದ್ರು. ಆದರೆ ಅಸ್ಸಾಂನ ಬುಡಕಟ್ಟು ಸಮುದಾಯಕ್ಕೆ ಮಾತ್ರ UCCಯಿಂದ ವಿನಾಯಿತಿ ಸಿಗುತ್ತೆ ಅಂತ ಹೇಳಿದರು.
ಟ್ರೈಬಲ್ ಪೀಪಲ್ಗೆ. ಇನ್ನು 2-3 ತಿಂಗಳ ಒಳಗೆ UCC ಬಿಲ್ಲನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ಜನವರಿಯಲ್ಲೇ ಹೇಳಿದರು. ಸೊ ಈಗ ಇವರ ಸರ್ಕಾರದ ಈ ಹೊಸ ನಿರ್ಧಾರ UCCಗೆ ಮೊದಲ ಹೆಜ್ಜೆ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಅಸ್ಸಾಂನಲ್ಲಿ. ದಿಲ್ಲಿ ಚಲೋ ರೈತ ಪ್ರತಿಭಟನೆಯಲ್ಲಿ ಯುವ ರೈತನೊಬ್ಬ ಮೃತಪಟ್ಟ ನಂತರ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿ 2 ದಿನಗಳೊಳಗೆ ಅಪ್ಡೇಟ್ ನೀಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳಿದರು. ಇದೀಗ ರೈತರು ಫೆಬ್ರವರಿ 29ನೇ ತಾರೀಕಿನವರೆಗೆ ಪ್ರತಿಭಟನೆಯನ್ನ ನಿಲ್ಲಿಸುವುದಾಗಿ ಹೇಳಿದ್ದಾರೆ. ಆದರೆ ನಮ್ಮ ಮುಂದಿನ ಆಕ್ಷನ್ ಏನಿರುತ್ತೆ ಅಂತ ಡಿಸೈಡ್ ಮಾಡೋವರೆಗೂ ನಾವು ಪಂಜಾಬ್ ಹರಿಯಾಣ ಗಡಿಯಲ್ಲೇ ಇರ್ತೀವಿ ಅಂತ ಕೂಡ ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ಈ ಅವಧಿಯಲ್ಲಿ ಅಂದ್ರೆ ಫೆಬ್ರವರಿ 29ರವರೆಗೆ ರೈತರು ಪ್ರತಿಭಟನೆ ಭಾಗವಾಗಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ಮೇಣದ ಬತ್ತಿ ಹಿಡಿದು ಮೆರವಣಿಗೆ, 25ನೇ ತಾರೀಕು ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸೆಮಿನಾರ್, 26ನೇ ತಾರೀಕು ಕೇಂದ್ರ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರತಿಕೃತಿಗಳನ್ನು ಸುಡೋದು, ಹೀಗೆ ಹಲವು ಸಭೆಯನ್ನ ಮುಂದಿನ 2-3 ದಿನಗಳಲ್ಲಿ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಶ್ರೀಮಂತ ಹಿಂದೂ ದೇಗುಲಗಳಿಂದ ತೆರಿಗೆ ವಸೂಲಿ ಮಾಡೋ ಬಿಲ್ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. 2 ದಿನಗಳ ಹಿಂದೆ ವಿಧಾನಸಭೆಯಲ್ಲಿ ಈ ಬಿಲ್ ಅಂಗೀಕಾರಗೊಂಡಿತ್ತು. ಆದರೆ ಈ ಬಿಲ್ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಬಿಲ್ ರಿಜೆಕ್ಟ್ ಆಗಿದೆ. 75 ಸದಸ್ಯರ ಸಂಖ್ಯಾಬಲ ಹೊಂದಿರುವ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ 30 ಸದಸ್ಯರನ್ನ ಹೊಂದಿದೆ. ಅಲ್ಲದೆ ಬಿಜೆಪಿ ಜೆಡಿಎಸ್ ಸೇರಿ 43 ಸದಸ್ಯರನ್ನ ಹೊಂದಿವೆ. ಉಳಿದಂತೆ ಓರ್ವ ಪಕ್ಷೇತರ ಸದಸ್ಯ ಹಾಗೂ 1 ಸ್ಥಾನ ಖಾಲಿ ಇದೆ. ಹೀಗಾಗಿ ಸಹಜವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಮತ ಚಲಾಯಿಸಿವೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಸೋಲಾಗಿದೆ. ಆದರೆ ಮತ್ತೊಮ್ಮೆ ಪರಿಷತ್ನಲ್ಲಿ ನಮ್ಮ ಸಂಖ್ಯಾಬಲ ಹೆಚ್ಚಾದಾಗ ನಾವು ಈ ಬಿಲ್ ಅನ್ನ ಜಾರಿ ಮಾಡ್ತೀವಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಜೊತೆಗೆ ವಿಧಾನಸಭೆ ಎಲೆಕ್ಷನ್ ಕಾವು ಕೂಡ ಜೋರಾಗಿದೆ. ಈ ಸಂಬಂಧ ಮುಂಬರೋ ಆಂಧ್ರ ವಿಧಾನಸಭಾ ಚುನಾವಣೆಗಾಗಿ ಆಂಧ್ರದ ಚಂದ್ರಬಾಬು ನಾಯ್ಡುರ TDP ಹಾಗೂ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷಗಳ ಮೈತ್ರಿಕೂಟ 118 ಅಭ್ಯರ್ಥಿಗಳ ಮೊದಲ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಈ ಮೂಲಕ ಈ 2 ಪಕ್ಷಗಳು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಬೇಗ ಅಂತಿಮ ಮಾಡ್ತಾ ಇವೆ. 175 ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ಆಂಧ್ರದಲ್ಲಿ 151 ಸ್ಥಾನಗಳಲ್ಲಿ TDP ಅಭ್ಯರ್ಥಿಗಳು ಕಣಕ್ಕಿಳಿತಾರೆ. ಇನ್ನುಳಿದ 24 ಸ್ಥಾನಗಳಲ್ಲಿ ಜನಸೇನಾ ಪಕ್ಷ ಸ್ಪರ್ಧೆ ಮಾಡುತ್ತೆ. ಆದರೆ ಈ ಮೈತ್ರಿಗೆ ಬಿಜೆಪಿ ಸೇರಿದ್ರೆ ಆ ಪಕ್ಷಕ್ಕೂ ಕೆಲ ಸೀಟುಗಳನ್ನು ಬಿಟ್ಟುಕೊಡೋಕೆ ಉಭಯ ಪಕ್ಷಗಳ ನಾಯಕರು ಒಪ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಅಂದಹಾಗೆ ಮುಂಬರೋ ಮೇ ತಿಂಗಳ ಒಳಗೆ ಆಂಧ್ರ ವಿಧಾನಸಭಾ ಎಲೆಕ್ಷನ್ ನಡೆಯಲಿದ್ದು ಎಲೆಕ್ಷನ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಡೆಸಿದ ಉತ್ತರ ಪ್ರದೇಶ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನ UP ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಜೊತೆಗೆ ಮುಂದಿನ 6 ತಿಂಗಳ ಒಳಗಾಗಿ ಮತ್ತೊಮ್ಮೆ ಪರೀಕ್ಷೆ ನಡೆಸ್ತೀವಿ ಅಂತ ಸ್ಪಷ್ಟಪಡಿಸಲಾಗಿದೆ. ಸಹಕಾರಿ ಕ್ಷೇತ್ರದ ವಿಶ್ವದ ಅತಿದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯ ಪ್ರಾಯೋಗಿಕ ಹಂತವನ್ನ ಇದೀಗ PM ಮೋದಿ ಉದ್ಘಾಟನೆ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಈವೆಂಟ್ ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಸಹಕಾರಿ ವಲಯಕ್ಕೆ ಸಂಬಂಧಪಟ್ಟ ಕೆಲ ಯೋಜನೆಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ. ದೇಶಾದ್ಯಂತ ಪ್ರಾಥಮಿಕ ಕೃಷಿ ಸಾಲ ಸಂಘಗಳ ಅಡಿಯಲ್ಲಿ ಹೆಚ್ಚುವರಿ 500 ಗೋಡೌನ್ಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಲಾಗಿದೆ. ಈ ಮೂಲಕ ಗೋದಾಮುಗಳು ಮತ್ತು ಇತರ ಕೃಷಿ ಮೂಲಸೌಕರ್ಯಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಒಂದ್ ಕಡೆ ರೈತರ ಪ್ರತಿಭಟನೆ ಟೈಮ್ನಲ್ಲೇ ಈ ಎಲ್ಲ ಬೆಳವಣಿಗೆ ಆಗಿದೆ. ಅಂದಹಾಗೆ ಈ ವಿಶ್ವದ ಅತಿದೊಡ್ಡ ಧಾನ್ಯ ಸಂಗ್ರಹ ಸ್ಕೀಮ್ ಅಡಿಯಲ್ಲಿ ಸದ್ಯ ದೇಶದ 11 ರಾಜ್ಯಗಳಲ್ಲಿ ಒಟ್ಟು 11 ಗೋಡೌನ್ಗಳನ್ನು ಸ್ಥಾಪಿಸಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 1.25 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಲ್ಲಿ 700 ಲಕ್ಷ ಟನ್ ಸ್ಟೋರೇಜ್ ಕೆಪಾಸಿಟಿಯ ಗೋಡೌನ್ಗಳನ್ನು ಮಾಡೋ ಪ್ಲಾನ್ ಹೊಂದಲಾಗಿದೆ. ಸಾಕಷ್ಟು ಬಾರಿ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿಗೊಳಗಾದ ವ್ಯಾಪಾರಿ ಹಡಗುಗಳನ್ನು ರಕ್ಷಣೆ ಮಾಡಿ ಹೀರೋ ಅನಿಸಿಕೊಂಡಿರೋ ಭಾರತೀಯ ನೇವಿ ಈಗ ಮತ್ತೊಮ್ಮೆ ಶೌರ್ಯ ಮೆರೆದಿದೆ. ಎಡನ್ ಕೊಲ್ಲಿಯಲ್ಲಿ ಶಂಕಿತ ಡ್ರೋನ್ ದಾಳಿಗೊಳಗಾದ ಪಲಾವ್ ಮೂಲದ ಪಲಾವ್ ಅಂದರೆ ಪೆಸಿಫಿಕ್ನಲ್ಲಿ ಫಿಲಿಪೈನ್ಸ್ ಹಾಗೂ ಪಪುವಾ ನ್ಯೂಗಿನಿ ಮಧ್ಯ ಬರೋ ಒಂದು ಸಣ್ಣ ದೇಶ, ತಿನ್ನೋ ಪಲಾವಲ್ಲ. ಈ ದೇಶದ MV ಅಲ್ಯಾಂಡರ್ ಅನ್ನೋ ವ್ಯಾಪಾರಿ ಹಡಗನ್ನು ಇದೀಗ ಭಾರತೀಯ ಯುದ್ಧ ನೌಕೆ ಕಾಪಾಡಿದೆ. ಭಾರತೀಯ ಸೇನಾಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಹಾಯ ಕೇಳಿ ವ್ಯಾಪಾರಿ ಹಡಗು ಕರೆಯನ್ನ ಮಾಡಿತ್ತು. ಆಗ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ರೆಸ್ಪಾಂಡ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಹಡಗಿರೋ ಕಡೆ ಹೋಗಿ ಕಾಪಾಡಿದ್ದಾರೆ. ಈ ಡ್ರೋನ್ ದಾಳಿಯಿಂದ ಹಡಗಿನ ಸಿಬ್ಬಂದಿಯೊಬ್ಬರಿಗೆ ಗಾಯ ಆಗಿದೆ. ಭಾರತೀಯ ನೌಕಾಪಡೆಯ ವೈದ್ಯಕೀಯ ತಂಡ ಗಾಯಗೊಂಡ ಸಿಬ್ಬಂದಿಗೆ ವೈದ್ಯಕೀಯ ನೆರವನ್ನ ಕೂಡ ಕೊಟ್ಟಿದೆ. ಕಳೆದ ತಿಂಗಳು ಅಮೆರಿಕದಲ್ಲಿ ಪ್ರಾಣ ಕಳ್ಕೊಂಡಿದ್ದ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕಂದುಲ್ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೀಗ ಈ ವಿಚಾರವಾಗಿ ಮೃತ ಜಾಹ್ನವಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡ್ತೀವಿ ಅಂತ ಅಮೆರಿಕದ ಸಿಯಾಟಲ್ ಸಿಟಿಯ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ಅಲ್ಲದೆ ಈ ಪ್ರಕರಣವನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು, ಜೊತೆಗೆ ಈ ವಿಚಾರವಾಗಿ ಜಾಹ್ನವಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿ ಸಿಯಾಟಲ್ ಪೊಲೀಸ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಮೃತಪಟ್ಟ ಜಾಹ್ನವಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡೋಕೆ ಭಾರತ ಸರ್ಕಾರ ಮುಂದಾಗಬೇಕು ಅಂತ ತೆಲಂಗಾಣದ TRS ಪಕ್ಷದ, ಈಗಿನ BRS ಪಕ್ಷದ
ಕಾರ್ಯಾಧ್ಯಕ್ಷ KT ರಾಮರಾವ್ ಆಗ್ರಹ ಮಾಡಿದರು. ಇದರ ಬೆನ್ನಲ್ಲೇ ಭಾರತೀಯ ರಾಯಭಾರ ಕಚೇರಿ ಈ ಪ್ರತಿಕ್ರಿಯೆ ಕೊಟ್ಟಿದೆ. ಅಂದಹಾಗೆ ಜನವರಿ 5ನೇ ತಾರೀಕು ಅಮೆರಿಕದ ಪೊಲೀಸ್ ಅಧಿಕಾರಿ ಡೇವ್ ಕೆವಿನ್ ಅವರ ಕಾರು ಜಾಹ್ನವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಅವರು ಪ್ರಾಣ ಕಳ್ಕೊಂಡಿದ್ರು. ಆದರೆ ಸೂಕ್ತ ಆಧಾರ ಇಲ್ಲ ಅಂತ ಆ ಅಧಿಕಾರಿಯನ್ನ ಕಿಂಗ್ ಕೌಂಟಿ ಪ್ರಾಸಿಕ್ಯೂಟರ್ ಕಚೇರಿ ಅವರನ್ನ ಬಿಟ್ಟುಬಿಟ್ಟಿತ್ತು. ಆದರೆ ಈ ವಿಚಾರವಾಗಿ ಭಾರತೀಯ ವಿದೇಶಾಂಗ ಕಚೇರಿನೇ ರಿಯಾಕ್ಟ್ ಮಾಡಿರೋದ್ರಿಂದ ಮತ್ತೆ ಮಹತ್ವ ಬರ್ತಾ ಇದೆ ಪ್ರಕರಣಕ್ಕೆ. ರಾಂಚಿಯಲ್ಲಿ ನಡೀತಾ ಇರೋ ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಜೋ ರೂಟ್ರ 122 ರನ್ಗಳ ಉತ್ತಮ ಬ್ಯಾಟಿಂಗ್ನಿಂದ ಇಂಗ್ಲೆಂಡ್ 353 ರನ್ ಕಲೆ ಹಾಕಿತು. ನಂತರ ಮೊದಲ ಇನ್ನಿಂಗ್ಸ್ ಆರಂಭ ಮಾಡಿದ ಭಾರತೀಯ ಬ್ಯಾಟರ್ಗಳು ಒದ್ದಾಡಿಬಿಟ್ರು. ಅತ್ಯದ್ಭುತ ಲಯದಲ್ಲಿರೋ ಯಶಸ್ವಿ ಜೈಸ್ವಾಲ್ ಮಾತ್ರ ಸ್ವಲ್ಪ ಆಡಿದ್ದು 73 ರನ್ ಆಡಿದ್ರು. ಭಾರತ 2ನೇ ದಿನದಾಟದ ಅಂತ್ಯಕ್ಕೆ 7 ವಿಕೆಟ್ ಕಳ್ಕೊಂಡು 219 ರನ್ ಗಳಿಸಿದೆ. 30 ರನ್ ಗಳಿಸಿರೋ ಯುವ ಆಟಗಾರ ಧ್ರುವ್ ಜುರೇಲ್ ಜೊತೆಗೆ ಕುಲ್ದೀಪ್ ಯಾದವ್ ಕ್ರೀಸ್ ಕಾಯ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪಂಜಾಬ್ ರಾಜ್ಯ ಚುನಾವಣಾ ಆಯೋಗ ಯುವ ಕ್ರಿಕೆಟಿಗ ಶುಭ್ಮನ್ ಗಿಲ್ ಅವರನ್ನ ಪಂಜಾಬ್ ಚುನಾವಣಾ ಐಕಾನ್ ಆಗಿ ಆಯ್ಕೆ ಮಾಡಿದೆ. ಅವ್ರು ಪಂಜಾಬಿ ಅಲ್ವಾ, ಸೊ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆ ವೇಳೆ ಪಂಜಾಬ್ನ ಮತದಾನ ಪ್ರಮಾಣ 70% ದಾಟುವಂತೆ ಗಿಲ್ ಸಾರ್ವಜನಿಕರಲ್ಲಿ ವೋಟಿಂಗ್ ಬಗ್ಗೆ ಜಾಗೃತಿ ಮೂಡಿಸ್ತಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.